ನಮ್ಮೊಂದಿಗೆ ಜೆಡಿಎಸ್ ಯುವ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಇವತ್ತು ಫಲಿತಾಂಶ ಯಾವ ರೀತಿಯಾಗಿ ಆಯ್ತು ಆ ವಿಚಾರವನ್ನು ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಇವತ್ತು ಈ ದೇಶದಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿಗಳಿರ್ಬೋದು, ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಅಭ್ಯರ್ಥಿಗಳಿಗೆ ಜನ ಆಶೀರ್ವಾದವನ್ನು ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ತುಮಕೂರು ಇರ್ಬೋದು, ಮೈಸೂರು, ಮಂಡ್ಯ, ಕೋಲಾರ, ಚಿತ್ರದುರ್ಗ, ಶಿವಮೊಗ್ಗ, ಈ ರೀತಿ ಅನೇಕ ಕಡೆ ಇವತ್ತು ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಬಹಳ ಆರೋಗ್ಯಕರವಾದಂಥ ಒಂದು ಚುನಾವಣೆಯನ್ನು ನಡೆಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಅತ್ಯಂತ ಸೊಗಸಾದಂಥ ಒಂದು ಫಲ ದೊರಕಿರ್ತಕ್ಕಂಥದ್ದು. ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಇಡೀ ರಾಜ್ಯದ ಜನತೆ ಇವತ್ತು ಈ NDA ಮೈತ್ರಿಕೂಟದ ಇವತ್ತೇನು ಪಕ್ಷ ಭಾಗವಾಗಿ ಇರ್ತಕ್ಕಂಥ ಜನತಾದಳ ಪಕ್ಷ ಇರ್ಬೋದು, BJP ಇರ್ಬೋದು, ಎರಡೂ ಪಕ್ಷಗಳಿಗೆ ಇವತ್ತು ಎರಡೂ ಪಕ್ಷದ ಅಭ್ಯರ್ಥಿಗಳಿಗೆ ಆಶೀರ್ವಾದವನ್ನು ಏನು ಮಾಡಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಇವತ್ತು ಕುಮಾರಣ್ಣವರು ಪ್ರೆಸ್ ಮೀಟ್ನಲ್ಲಿ ಹೇಳ್ತಾ ಇದ್ರು, ಕೇಂದ್ರದ ಒಂದು ಸಹಕಾರದೊಂದಿಗೆ ಇವತ್ತು ರೈತರ ಸಮಸ್ಯೆಗಳಿರ್ಬೋದು, ನೀರಾವರಿಯ ಸಮಸ್ಯೆ ಇರ್ಬೋದು, ಇವೆಲ್ಲದಕ್ಕೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೇನೆ, ಹೋರಾಟವನ್ನು ಮಾಡ್ತೇನೆ, ಹೆಚ್ಚಿನ ಜವಾಬ್ದಾರಿ ಇವತ್ತಿಂದ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟನ ಪಡಿಸಿದ್ದಾರೆ ಇವತ್ತು ಕುಮಾರಣ್ಣವರು. ಹಾಗಾಗಿ ವಿಶೇಷವಾಗಿ ಮಂಡ್ಯದಲ್ಲಿ ಒಂದು ಐತಿಹಾಸಿಕವಾದಂಥ ಒಂದು ತೀರ್ಪು, ಐತಿಹಾಸಿಕವಾದಂಥ ಒಂದು ಗೆಲುವು ನಾವು ಯಾವಾಗಲೂ ನೋಡಿದ್ದೇವೆ. ಮಂಡ್ಯದ ಜನ ಒಂದು ಸಲ ತೀರ್ಮಾನ ಮಾಡಿದ ಮೇಲೆ ಅತ್ಯಂತ ಭಾವನಾತ್ಮಕವಾಗಿ ಅಲ್ಲಿ ಮತ ಚಲಾವಣೆ ಮಾಡ್ತಕ್ಕಂಥ ಚುನಾವಣೆ ಸಂದರ್ಭದಲ್ಲಿ ಅದನ್ನು ನಾವು ಗಮನಿಸ್ಕೊಂಡ್ ಬಂದಿದ್ದೀವಿ ಇತಿಹಾಸ ತೆಗೆದು ನೋಡಿದಾಗ. ಹಾಗಾಗಿ ಈ ಬಾರಿ ಕುಮಾರಣ್ಣ ಅವರ ಮೇಲೆ ಅತಿ ಹೆಚ್ಚು ವಿಶ್ವಾಸವನ್ನ ಮಂಡ್ಯ ಜಿಲ್ಲೆಯ ರೈತರಿರ್ಬೋದು, ಹೆಣ್ಮಕ್ಳಿರ್ಬೋದು, ಯುವಕರಿರ್ಬೋದು, ಎಲ್ಲಾ ವರ್ಗವೂ ಕೂಡ ಇವತ್ತು ವಿಶ್ವಾಸದೊಂದಿಗೆ ಮತ ಚಲಾವಣೆ ಮಾಡಿದ್ದಾರೆ. ಬಹುಶಃ ಏನು 2.5 ಲಕ್ಷ ಇವತ್ತು ಮತ ಒಂದು ಐತಿಹಾಸಿಕವಾದ ಒಂದು ಗೆಲುವು ಕೊಟ್ಟಿದ್ದಾರೆ. ಈ ಗೆಲುವಿಗೆ ಅತಿ ಹೆಚ್ಚಿನ ಜವಾಬ್ದಾರಿಯನ್ನು ತಗೊಂಡು ನಿರೀಕ್ಷೆಗೂ ಮೀರಿ ಕೆಲಸವನ್ನು ಕುಮಾರಣ್ಣ ಮಾಡ್ತಾರೆ ಅಂತ ಗ್ರಾಮಾಂತರ ಕೂಡ ಅತ್ಯಂತ ಭಾವನೆಗಳ ಮೇಲೆ ನಡೆದಂತ ಚುನಾವಣೆ. ಯಾವಾಗ ಡಾಕ್ಟರ್ CN ಮಂಜುನಾಥ್ ರವರು ಅಭ್ಯರ್ಥಿ ಅಂತಕ್ಕಂಥ ಘೋಷಣೆ ಆಯಿತು, ಅವತ್ತಿನ ದಿನದವರೆಗೂ ಕೊನೆಯ ದಿನದವರೆಗೂ ಕೂಡ ಪ್ರತಿ ಬೂತ್ಗಳಲ್ಲೂ ಕೂಡ ಎರಡೂ ಪಕ್ಷದ ಕಾರ್ಯಕರ್ತರು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಅದೇ ಇವತ್ತು ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಜೊತೆಯಲ್ಲಿ ಏನು ಯಾರು ಕೂಡ ಬಹಳ ಕ್ಲೋಸ್ ಮಾರ್ಜಿನ್ ನಲ್ಲಿ ಮಂಜಣ್ಣ ಅವರು ಗೆಲ್ತಾರೆ ಅಂತಕ್ಕಂಥ ಒಂದು ಚರ್ಚೆಗಳೇನು ನಡೀತಾ ಇತ್ತು ರಾಜ್ಯದಲ್ಲಿ. ಬಹುಶಃ ಅದನ್ನೆಲ್ಲ ಇವತ್ತು ರಾಜ್ಯದ ನಮ್ಮ ಬೆಂಗಳೂರು ಗ್ರಾಮಾಂತರ ಎಲ್ಲ ಮತದಾರರು ಎಲ್ಲ ಉಲ್ಟಾ ಮಾಡಿದ್ದಾರೆ ಅಂತಕ್ಕಂಥದನ್ನ ನಾವು ಬಯಸಬಹುದು. 2 ಲಕ್ಷಕ್ಕೂ ಹೆಚ್ಚು ಐತಿಹಾಸಿಕವಾದಂಥ ಒಂದು ಗೆಲುವು ಮಂಜಣ್ಣ ಅವ್ರಿಗೆ ಏನು ಕೊಟ್ಟಿದ್ದಾರೆ. ವೈದ್ಯಕೀಯ ಕ್ಷೇತ್ರದ ಒಂದು ಸೇವೆ ರಾಜಕಾರಣ ಕ್ಷೇತ್ರದಲ್ಲೂ ಕೂಡ ಮುಂದುವರಿಸ್ತಾರೆ ಅಂತಕ್ಕಂಥದ್ದು ನಾವೆಲ್ಲರೂ ನಿರೀಕ್ಷೆಯಲ್ಲಿದ್ದೇವೆ. ಇದು ಬಹಳ ಅನಿರೀಕ್ಷಿತವಾದಂಥ ಒಂದು ಸೋಲು. ನಾವು ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಕಳೆದ 62 ವರ್ಷದಿಂದಾನೂ ಕೂಡ ದೇವೇಗೌಡರು ಸಾಹೇಬರು ತಮ್ಮ ರಾಜಕೀಯದ ಬದುಕನ್ನ, ರಾಜಕೀಯದ ಒಂದು ಜೀವನವನ್ನ ಇವತ್ತೇನು ಹಾಸನ ಜಿಲ್ಲೆಯಿಂದ ಏನು ಪ್ರಾರಂಭ ಮಾಡಿದ್ರು, ಬಹುಶಃ ನಾವು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು ಈ ಸೋಲು ಯಾತಕ್ಕೋಸ್ಕರ ಆಗಿದೆ ಅಂತಕ್ಕಂಥ ಒಂದು ಆತ್ಮಾವಲೋಕನವನ್ನ, ಆತ್ಮವಿಮರ್ಶೆಯನ್ನ ನಾವು ಮಾಡ್ಕೊಳ್ಬೇಕಾಗ್ತದೆ. ಆದರೆ ಸೋತಿದ್ದೀವಿ ಅನ್ನೋ ಮಾತ್ರಕ್ಕೆ ನಾವು ಕೂರ್ತಕ್ಕಂಥದ್ದಲ್ಲ. ಇವತ್ತು ಪಕ್ಷದ ಕಾರ್ಯಕರ್ತರಿಗೆ ಹಾಸನ ಜಿಲ್ಲೆಯಲ್ಲಿ ಇವತ್ತು GT ದೇವೇಗೌಡರು ಕೋರ್ ಕಮಿಟಿ ಅಧ್ಯಕ್ಷರಿದ್ದಾರೆ, ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಣ್ಣ ಅವರು ಇದ್ದಾರೆ. ಅವರೆಲ್ಲರ ಒಂದು ಸಹಕಾರ, ಒಂದು ಸಲಹೆ ಮೇರೆಗೆ ಇವತ್ತು ನಾನು ಕೂಡ ಒಬ್ಬ ಯುವ ಕಾರ್ಯಕರ್ತನಾಗಿ ಹಾಸನ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಮುಂದಿನ ದಿನಗಳಲ್ಲಿ ಜನತಾದಳ ಪಕ್ಷದ ಬಾವುಟವನ್ನು ಆರಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳು. ಕ್ಯಾಮರಾಮನ್ ಸುಧೀರ್ ಜೊತೆ ರೂಪೇಶ್ ಮೈದೂರು, ಪವರ್ ಟಿವಿ, ಬೆಂಗಳೂರು.